ನಗರ ಬದಲಾವಣೆಯ ಒಂದು ದೊಡ್ಡ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ವಿಠಲ್ ಕಟ್ಟದೊಂಡರು ಹೇಳದಂತೆ ಈ ನೀರಾವರಿ ಯೋಜನೆಗಳು, ಕೆರೆ ತುಂಬುವಂಥ ಯೋಜನೆಗಳು, ವಿದ್ಯುತ್ ಸರಬರಾಜಿನ ಉನ್ನತೀಕರಣ ಇರ್ಬೋದು ಮತ್ತು ಸರ್ಕಾರಿ ಕಟ್ಟಡಗಳು, ಇದು 2018ರಿಂದ ಬಂದಂಥ ಎಲ್ಲ ಸರ್ಕಾರಗಳು ಅವು ಎಷ್ಟು ಪಟ್ಟಾಗ್ಯಾವ ಅದರೊಳಗೆ ನಮ್ಮದು ಒಂದು ಪಟ್ಟು ಇದ್ದೇ ಇದೆ. ಆ ಪಟ್ಟಿಲ್ಲಾರ್ದೇ ಮುಂದೆ ಪಟ್ಟು ಆಗಿಲ್ಲ. ಈ ಕಚೇರಿ ನಮ್ಮ ಸರ್ಕಾರ ಇದ್ದಾಗ ನಾನೇ ಭೂಮಿ ಪೂಜೆ ಮಾಡಿದ್ದೆ. ಇನ್ನು ಮಗ್ಗಲಿರುವಂಥ RTO ಆಫೀಸಿನ ಭೂಮಿ ಪೂಜೆನೂ ನಾನೇ ಮಾಡಿದ್ದೆ, ಉದ್ಘಾಟನೆನೂ ನಾ ಮಾಡಿದ್ದೆ. ಆದ್ರೆ ಎಲ್ಲನೂ ಮಾಡಿನಂತ ನಾ ಹೇಳೋದಿಲ್ಲ. ಈ ಅಂಡರ್ಗ್ರೌಂಡ್ ಕೇಬಲ್ಲು ಸುಮಾರು 300 ಕೋಟಿ ರೂಪಾಯಿದು ನಮ್ಮ ಪುಣ್ಯಾತ್ಮ ಸುನೀಲ್ ಕುಮಾರದೊಬ್ಬ ಮಂತ್ರಿ ಆಗಿದ್ದರು. ಬರೀ ಕಡಿತನ ಸುಳ್ಳು ಹೇಳ್ದ. ಅವ್ರ ಬಳಿ ಹೋಗಿ ಹೋಗಿ ಸಾಕಾಯ್ತು. ಕುಮಾರ್ ನಾಯಕರು ಒಬ್ಬರು ಇದ್ದರು, ಈಗ ರಾಯಚೂರು MP ಆಗ್ಯಾರ. ಅವ್ರಿಗೆ ಹೇಳಿದ್ವಿ ನಮ್ಮಲ್ಲಿ ರೊಕ್ಕನೇ ಇಲ್ಲ ಸರ್ ಅಂತ ಹೇಳಿದ್ರು. ಮುಂದೆ ಇವ ಸುನೀಲ್ ಕುಮಾರ್ ನಮ್ಮ ದೋಸ್ತ ಅಂತೇಳಿ ನೀವು ಭಾಳ ಬೆನ್ನು ಹತ್ತಿದ್ದೀವಿ. ಇವ ಭಾಳ ಪಾಲಿಶ್ ಮಾತುಗಳು ಹೇಳಿ ಇಲ್ಲ ನಾಡ್ರಿ ನಿಮ್ದು ಬಿಡ್ತೀನ, ಅದನ್ನು ನಾವು ಮಂಜೂರಾತಿ ಮಾಡಿ ಬಂದು ನಾನೇ ಭೂಮಿ ಪೂಜೆ ಮಾಡ್ತೇನೆ. ಭೂಮಿನೂ ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ, ಚುನಾವಣೆ. ಅವ್ನು ಸುನೀಲ್ ಕುಮಾರ್, ಅವ್ನು ನಮ್ಮ ದೋಸ್ತನೇನು ಮಾಡೋದು. ಒಮ್ಮೆ ಮಂತ್ರಿ ಆದ ಕೂಡಲೇ ಚೇಂಜ್ ಆಗಿಬಿಡ್ತಾರೆ. ಮೊದಲೆಲ್ಲ ಭಾಳ ಚಂದ ದೋಸ್ತರು ಇರ್ತಾರೆ. ಕೆಲವೊಂದು ಮಂದಿ MLA ಆಗೋಣ ಚೇಂಜ್ ಆಗ್ತಾರೆ, ಕೆಲವೊಂದು ಮಂತ್ರಿ ಆಗೋಣ ಚೇಂಜ್ ಆಗ್ತಾರೆ. ಹಿಂಗೆ ಇದು ರಾಜಕಾರಣದಾಗ ಅವ್ರು ಏನು ತಿಳ್ಕೊತಾರೆ, ಏನು ಸಾಹಿತ್ಯನೇ ಮಂತ್ರಿನೇ ಇರ್ತೀನಿ ಅಂತೇಳಿ. ಈ ಮುಖ್ಯಮಂತ್ರಿ ಆದವ್ರು ನಾವು ಸಾಯ್ತಾರೆ, ಮುಖ್ಯಮಂತ್ರಿನೇ ಇರ್ತಾನೆ. ಅವು ಏನು ಮಾಡೋದು ಇಲ್ಲ, ಏನ ಐತಲ್ಲ ಹೌದಿ ಅನ್ನೋದು, ಮಜಾ ಮಾಡೋದು. ಜನ ಮುಡ್ಕೋತಿರ್ತಾರೆ. ಅವ್ರು 5 ವರ್ಷ ಸುಮ್ ಕೂತಿರ್ತಾರೆ. ಬಾ ಮಗ ನಾನು 5 ವರ್ಷ ಅಂತ ಬಂದೇ ಬರ್ತಿ. ಹಿಂಗಾಗಿ ಕೆಲವೊಬ್ರು ನೋಡ್ರಿ MP ಪಾಲ್ಟ್ರಿ ಈಗ ಏನು ಮೊದಲು ಏನಾಯಿತು, ಅಂಡರ್ಗ್ರೌಂಡ್ ಕೇಬಲ್ಗೆ 250 ಕೋಟಿ ಕೊಡೋದು ಆಗೋದಿಲ್ಲ ಅಂತ ಹೇಳ್ದ ಸುನೀಲ್ ಕುಮಾರ್. ಮುಂದೆ ಏನು ಐಡಿಯಾ ಹೇಳ್ದ, ಇಲ್ಲ ಒಂದೊಂದು ಬಾರ್ಟ್ 50 ಕೋಟಿ 60 ಕೋಟಿ ಒಂದೊಂದು ಏನು ನಿಮ್ದು ಏನು ಏರಿಯಾ ಹತ್ತಿರಲ್ಲ ಅಷ್ಟನ್ನು ಖಂಡವಾಗಿ ಕೊಡಬೇಕು. ಹೆಂಗೆ ವಿಧಾನಸಭೆದಾಗ ಹೇಳ್ತಾರಲ್ಲ ಸ್ಪೀಕರ್, ಖಂಡವಾಗಿ ತುಂಡವಾಗಿ ಮಂಡಿಸಲಾಯ್ತಂತ, ಹಂಗೆ ಖಂಡವಾಗಿ ಕೊಡ್ರಿ ಹಂಗ. ಮತ್ತು ಪಾಪ ನಮ್ಮ ಇವರು ನಮ್ಮ ಯಾರು ಸಾಹೇಬ್ರು ಹೇಳಿದ್ರಲ್ಲ, ಗೋಟಾಳ ಸಾಹೇಬರು, ಮತ್ತೂರು ಸಿದ್ದಪ್ಪನವರು ಇದ್ರು. ಅವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರಲ್ರಿ, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು, ಅವರು SC ಇದ್ದರು. ಇವರೆಲ್ಲ ಹೇಳಿ ಮತ್ತು ಅದನ್ನು ಪಾರ್ಟ್ ಮಾಡಿ 4-5 ಪಾರ್ಟ್ ಮಾಡಿ ಕೊಟ್ಟರು. ಮತ್ತು ಅವ್ರು ಪಾಪ ಎಸ್ಟಿಮೇಟ್ ಮಾಡಿಕೊಟ್ರು. ಅದನ್ನೂ ಮಾಡಲಿಲ್ಲ, ಇದನ್ನೂ ಮಾಡಲಿಲ್ಲ. ನಮ್ಮ ಸರ್ಕಾರ ಹೋಯ್ತು. ಈಗ ನೀವು ಬಂದಿರಿ, ಜಾರ್ಜ್ ಅವರು. ನೀವು ಅಂದ್ರೆ ಕೇಂದ್ರ ಕಾಂಗ್ರೆಸ್ಸಿನ ಹೈಕಮಾಂಡ್ 2 ಕಣ್ಣಿದ್ದಂಗೆ 2 ಇಬ್ಬರು ನಮ್ಗೆ ಗೊತ್ತೈತೆ. ಮತ್ತು ಜಾರ್ಜ್ ಅವರು ಒಳ್ಳೆಯ ಮಂತ್ರಿಗಳು, ನಾ ಏನೋ ಹಂಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದ್ರೆ KJ ಜಾರ್ಜ್ ಒಬ್ಬ ಡಿಸಿಪ್ಲಿನ್ ಮನುಷ್ಯ. ಯಾವುದೇ ಪಕ್ಷದ ಶಾಸಕರು ಹೋದ್ರೆ ಗೌರವ ಕೊಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥ ಏನು ಸಚಿವರಲ್ಲಿ ಅವರು ಒಬ್ಬರ ಅಂತೇಳಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವೆಲ್ಲ ತಿಳ್ಕೊಂಡಿರ್ತೀರಿ ಬರೀ ಬೈತಾನ ಅಂತೇಳಿ. ಚಲೋ ಇದ್ದಾಗ ಚಲೋ ಅನ್ಬೇಕು, ಕೆಟ್ಟಿದ್ದಾಗ ಬೈಬೇಕು. ಮತ್ತೆಲ್ಲನೂ ಚಲೋ ಇಂದ್ರ ಚಂದ್ರ ತೊಗೊಳಿದ್ರೆ ಕೆಲಸ ಮಾಡೋರು ಯಾರು? ಟೀಕೆ ಮಾಡೋದು ಬೇಕೇ ರಾಜಕಾರಣದಾಗ. ಈಗ MP ಪಾಲ್ಟ್ರಿ ಭಾಳ ಹೋಗ್ತಾರೆ ಅಂತ ಹೇಳ್ತಾರೆ. ಕೆಲಸ ಮಾಡ್ಯಾರ ತೊಗೊಳ್ತೀವಿ. ಅವ್ರು ನಮ್ಮನ್ನು ಬೇಕಾದ್ರೆ ಟೀಕೆ ಮಾಡ್ಲಕತ್ತಾರ, ಮಾಡಲೆಕ್ಕ. ಅದಕ್ಕೆ ನಾವೇನು ಭಾಳ ತಲೆ ಕೆಡಿಸೋದಿಲ್ಲ. ಮಾಡಬೇಕಾಗ್ತೈತಿ ಮಾಡ್ತಾರೆ, ನಾವು ಅವ್ರು ಮಾಡಬೇಕಾಗ್ತೈತಿ ಮಾಡ್ತೀವಿ. ಅಭಿವೃದ್ಧಿ ಬಂದಾಗ ಮಾತ್ರ ನಾವು ಎಲ್ಲರೂ ಒಂದೇ. ನಮ್ಮ ಜಾತಿ ಅಭಿವೃದ್ಧಿ ಜಾತಿ. ಬರೇ ಜಗಳಾಡ್ಕೊತ ಹೋಗಿ ಸೆಟ್ಕೊಂಡು ಅವ್ರ ಮತ್ತಿ ನೋಡೋದಿಲ್ಲ. ಒಂದೊಂದು ಕಾರ್ಯಕ್ರಮ ನೋಡ್ತಿರಲ್ಲ, ಒಂದು MLA ಹಿಂಗೆ ಮಾಡಿ ಕೂತಿರ್ತದೆ, ಅದು ಹಿಂಗೆ. ಮತ್ತೊಬ್ರು ಯಾರು ಮಂತ್ರಿ ಬಂದ್ರೆ ಹಾಗೆ ಕೊಂಡಿರ್ತೇನೆ, ಅದನ್ನು ಹೇಳ್ತೇನೆ. ಯಾಕೆ ಹೇಳ್ತೇನೆ ಅಂದರೆ, ಕಾಲಕ್ಕೆ ಇವತ್ತು ನೀವೆಲ್ಲ ಆಯ್ಕೆ ಮಾಡೋಂಥ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಈ ಸಾಕಷ್ಟು ವಿದ್ಯುತ್ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಏನು ಮಾಡೋದು, ಎಲ್ಲನೂ ನೀವು
ಪುಕಟ್ ಕೊಡೋದ್ರಿಂದ ದಿವಾಳಿ ಆಗಿಬಿಡ್ತಾವೆ. ಮುಂದೆ ಟಿ ಸಿಗೆ ರೊಕ್ಕ ಇರೋದಿಲ್ಲ, ರಿಪೇರಿಗೆ ರೊಕ್ಕ ಇರೋದಿಲ್ಲ, ನಟ್ ಬೋಲ್ಡ್ ರೊಕ್ಕ ಇರೋದಿಲ್ಲ, ಪಗಾರಕ್ಕೆ ರೊಕ್ಕ ಇರೋದಿಲ್ಲ, ಲೈನ್ ಮನ್ಗಳು ನೇಮಕಾತಿ ಆಗೋದಿಲ್ಲ. ಹೆಚ್ಚಿನ ಏನು ನಮ್ಮ KPSC ಅಂತ ಗುರ್ತೈತಿ ಹೆಂಗೈತೆ ಅನ್ನೋದು. ಅದು ಆಗಬೇಕಾದ್ರೆ ರೊಕ್ಕ ಪಟ್ಟೆ ಬಂದಿರ್ತಾರೆ ಮೆಂಬರ್ಗಳು, ಚೇರ್ಮನ್. ಮತ್ತು ಅವ್ರಿಗೆ ಮೆರಿಟ್ ಇದ್ದವ್ರು ತೊಗೊತಾರೆ, ಹೆಂಗೆ ತೊಗೋತಾರೆ ಪಾಪ ಅವರು. ಹೀಗಾಗಿ ಇವತ್ತೇನಾಗಿದೆ, ಆರ್ಥಿಕವಾಗಿ ಇವೆಲ್ಲ ಇಲಾಖೆಗಳು, ಇವತ್ತು KSRTC ಇರ್ಬೋದು, ನಮ್ಮ ವಿದ್ಯುತ್ ಇಲಾಖೆ, ಇದು ಭಾಳ ಮಹತ್ವದ ಇಲಾಖೆಗಳು ಇವೆಲ್ಲ. ನೇರವಾಗಿ ಜನರಿಗೆ ಸಂಬಂಧಪಟ್ಟಂಥ ಇಲಾಖೆ. ನಾನು ಹೇಳ್ತಿದ್ದೆ, ನಾನು ರೈಲ್ವೆ ಮಂತ್ರಿ ಇದ್ದಾಗ ಭಾರತ ಸರ್ಕಾರದಲ್ಲಿ ನೇರವಾಗಿ ಜನರಿಗೆ ಏನಾದ್ರು ಸಹಾಯ ಮಾಡಬೇಕಾದ್ರೆ ರೈಲ್ವೆ ಇಲಾಖೆ ಒಂದೇ. ಉಳ್ಕಿದೆಲ್ಲ ರಾಜ್ಯದಿಂದಲೇ ಆಗಬೇಕು. ಬರೀ ಪ್ರಪೋಸಲ್ ಕಳಿಸ್ಬಿಟ್ರೆ ಕೇಂದ್ರ ನೇರವಾಗಿ ಒಂದು ರೈಲ್ವೆ ಮಂತ್ರಿ ಅದಾನಂದರೆ ಈ ಊರಿಗೆ ರೈಲ್ ಬಿಡಬೇಕಂದ್ರೆ ಅವನಿಗೆ ಬಿಡುವಷ್ಟು. ರೈಲ್ 2 ಟೈಪ್ ಬಿಡ್ತಾರೆ, ಭಾಷಣದಾಗ ರೈಲ್ ಬಿಡೋದು ಬೇಡ, ಖರೆ ರೈಲ್ ಬಿಡೋದು ಬೇಡ. ಹಂಗಿದ್ದಾಗ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಈ ಇಲಾಖೆ ಒಳ್ಳೆಯ ಕಚೇರಿಗಳು ಎಲ್ಲನೂ ಇವತ್ತು ನೋಡ್ರಿ, ಸುವರ್ಣಸೌಧ ಇದೆ ನಮ್ಮ ಬೆಂಗಳೂರು, ಇದು ಬಿಜಾಪುರದ್ದು. ನಾವು ನಮ್ಮ ಕಾಲಕ್ಕೆ ಒಂದು 25 ಕೋಟಿ ಕೊಟ್ಟಿದ್ದು. ಈಗ MP ಪಾಲ್ರು ಬಂದು ಅದನ್ನು ಇನ್ನೊಂದು ಸ್ವಲ್ಪ ಉನ್ನತೀಕರಿಸಿ ಅದನ್ನು ಆ ಕಟ್ಟಡವೂ ಪ್ರಾರಂಭ ಆಗಿದೆ. ಎಲ್ಲ ಕಟ್ಟಡಗಳು ಕೋರ್ಟ್ನಲ್ಲಿ ಸಾಕಷ್ಟು ಹಿಂದೆ ನಾವೇ ನಮ್ಮ ಸರ್ಕಾರ ಇದ್ದಾಗ ಒಳಗೆ ರೋಡು ಗೀಡು ಎಲ್ಲ ಮಾಡಿದ್ದೀವಿ. ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕನೂ ಬಂದಿದ್ದರು. ಈ ವಿಜಯಪುರ ಮೊದಲಿನ ವಿಜಯಪುರ ಅಲ್ಲ, ಧೂಳಾಪುರ. ಇಲ್ಲಿ ಏನು ನಮ್ಮ ವಿಠಲ್ ಕಟ್ಕೋದವ್ರು ಹೇಳ್ದಂಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಯಾವುದಪ್ಪ ಕರ್ನಾಟಕದ ಅಂದ್ರೆ ಅದು ವಿಜಯಪುರ ಅಂತಿತ್ತು ಮೊದಲ. ಆದರೆ ಅಂಥ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತೇಳಿ ತೊಗೊಂಡು ಬಂದ ಅಧಿಕಾರಿಗಳು 3 ವರ್ಷ ಆದವು ಹೋಗ್ತಿದ್ದೇ ಇಲ್ಲ. ಅವರು ಇಲ್ಲೇ ಊರ್ಕೊಂಡಿರ್ತಿದ್ರು. ನಿಮ್ಗೆ ಗುರ್ತೈತೆ, ಒಬ್ಬೊಬ್ಬರು ಇಲ್ಲೇ ಮನೆ ಮಾಡಿ ಬಿಜಾಪುರದವ್ರು ಆಗಿಬಿಟ್ಟಾರೆ ಒಬ್ಬೊಬ್ಬರು KV ಅಧಿಕಾರಿಗಳು, ಅಶ್ವಥ್ ಅಂತೇಳಿ. ಹಂಗೆ ಕೆಲವೊಂದು ಮಂದಿ, ಯಾಕಂದ್ರೆ ಅಶ್ವಥ್ ಒಳ್ಳೆ ಮನುಷ್ಯ ಇದ್ದ. ನಮ್ಮ ಸಂಕ್ರಮಣದಾಗ ಅದು ಭಾಳ ಅವರು ಎಲ್ಲ ಸಹಕಾರ ಮಾಡ್ತಿದ್ರು. ಇನ್ನೊಬ್ರು ಯಾರು ರಿಟೈರ್ಡ್ ಆಗ್ಯಾರ, ಅವರು ನಮ್ಮ ದೊಡ್ಡನೇ ಇದ್ದಾರೆ. ಈಗ ಅವ್ರನ್ನ ಇವರೇ ನಮ್ಮವ್ರು ಬೇಲ್ಡಿಗೆ ತೊಗೊಂಡಾಗ. ಹೀಗೆ ಯಾರ್ಯಾರು ಒಳ್ಳೆಯ ಅಧಿಕಾರಿಗಳಿರ್ತಾರೆ. ಗೋಟೆ ಸಾಹೇಬರು ಯಾವಾಗಲೂ ನಮಗೂ ಫೋನ್ ಮಾಡೋದು ಹೇಳೋದು ಮಾಡ್ತಿದ್ರು. ಹೆಂಗೆ ಕೈಗಾದಾಗ ಕಾರವಾರ ಡಿಸ್ಟಿಕ್ಕಿಗೆ 100% 24 ತಾಸು ಕೊಡ್ಬೇಕಂತೇಳಿ ಒಂದು ಷರತ್ತೈತೆ. ಅದಕ್ಕೆ ನಾನು ವಾದ ಮಾಡಿದೆ ವಿಧಾನಸಭೆಯಲ್ಲಿ. ಅಲ್ಲಿ ಯಾಕೆ ಕೇಳೋರು ಯಾರು ಇದ್ದಿದ್ದಿಲ್ಲ. ಹೋಗಿ ನನ್ನ ಮಂತ್ರಿಗಳಾಗಿರ್ತಾರೆ, ಅವರು ಸುಮ್ಮನೆ ಬೇರೆ ಲೆಕ್ಕದಾಗ ಕೂತಿರ್ತಾರವ್ರ. ಈ ಟ್ರಾನ್ಸ್ಫರ್ ಮಾಡೋದು ರೇಟ್ ಸಿಗ್ತದೆ, ಇದು ಮಾಡೋದು TC ಕಂಪ್ಲೇಂಟ್ ಕೊಟ್ಟು ರೇಟ್ ಸಿಗ್ತದೆ. ಆ ಗುಂಗನಾಗ ಅವರು ನಾವು ಉತ್ತರ ಕೇಳೋದು ಪ್ರಶ್ನೆ ಅವ್ರು ತಲೆಯಾಗಿ ಇರೋದಿಲ್ಲ, ಅವ್ರ ಪ್ರಶ್ನೆಗಳು ಬೇರೆ ಇರ್ತಾವೆ. ಅವಾಗ ಹೇಳಿದೆ ನಾನು, ಬಿಜಾಪುರಾಗ ಇವತ್ತು ನೀವು ಕೂಡಿಗೆ ವಿದ್ಯುತ್ ಸ್ಥಾವರ ಮಾಡಿರಿ, ಸಾಕಷ್ಟು ವಿರೋಧದ ಮಾಡ್ತಿದಾಗ ಯಾಕೆ ಮಾಡಿದ್ರಿ? ಅದರಿಂದ ಪರಿಸರ ಹಾಳಾಗ್ತದೆ, ಏನೋ ನಮ್ಮ SR ಪಾಲ್ಟ್ರು ಒಂದು ದೊಡ್ಡ ಪಾದಯಾತ್ರೆ ಮಾಡಿದ್ರು, ಎಲ್ಲ ಮಾಡಿದ್ರಿರ್ತಾರೆ. ಅದಕ್ಕೆ ನಾ ಏನು ಕ್ವಶನ್ ಹಾಕಿದ್ದೆ ಅಂದರೆ, ಕೂಡಿಗೆ ವಿದ್ಯುತ್ ಸ್ಥಾವರ ನೀವು ನಮ್ಮ ಜಿಲ್ಲೆಯಲ್ಲಿ ಮಾಡಿರಂದ್ರೆ ನಮಗೆ ವಿಜಯಪುರ ಜಿಲ್ಲೆ ರೈತರಿಗೆ 24 ತಾಸು ಕರೆಂಟ್ ಕೊಡ್ಬೇಕಂತೇಳಿ ವಾದ ನಂದು ಇವತ್ತು ಇದೆ, ಅವತ್ತೂ ಇತ್ತು. ಯಾಕಂದರೆ ಭೂಮಿ ಕಳ್ಕೊಂಡವ್ರಿಗೆ ಸರಿಯಾಗಿ ಪರಿಹಾರ ಸಿಗ್ಬೇಕಲ್ಲ. ಭೂಮಿ ಅಟ್ಟೆ ಕಳ್ಕೊಂಡಲ್ಲ, ಪರಿಸರ ಮ್ಯಾಗ ಎಷ್ಟು ದುಷ್ಪರಿಣಾಮ ಆಗ್ತದೋ ಏನೋ. ಅವರು ಬಿಜಾಪುರ ಬಿಟ್ಟು ಬೇರೆ ಬೇರೆ ಹಾಸನ ಗೀಸನ್ದಾಗ ಡೆವಲಪ್ಮೆಂಟ್ ಮಾಡಿ ಕೊಡ್ತಿದ್ರು. ಈ ಗಿಡಗಳು ಹಚ್ತೀವಲ್ಲ ಅವ್ರು ಹಿಂದಕ್ಕೆ ನಾ ಕೇಳಿದೆ. ಅವರು ಅಲ್ಲಿ ಒಬ್ಬ ಸರ್ದಾರಿ ಇದ್ದ ಆಫೀಸರ್, ಅಲ್ಲಪ್ಪ ಭೂಮಿ ಕಳ್ಕೊಂಡವ್ರನ್ನ ಪರಿಸರ ಹಾಳಾಗೋದನ್ನ ಅವನಿಗೆ ಹೋಗಿ ಹಾಸನದಾಗ ಕೊಡ್ಲಾಕತ್ತದ, ಏನು ಮಾಡಿ ಸರ್ ಪ್ರೈಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಸರ್ ಸೋ ಆ್ಯಂಡ್ ಸೋ ಅಂದ. ಇಲ್ಲಿ ಕೊಟ್ಟರು ಬರೋಬ್ಬರು ಇಲ್ಲಿ ಕಿತ್ಕೊಂಡು ಹಾಸನಕ್ಕೆ ಹೋಗತ್ತೆ. ಹೀಗೆ ಮಾಡ್ತಾರೆ ಒಳಗೊಮ್ಮೆ. ಅದೇ ರೀ ಈಗ ಬರ್ಲಾಕತ್ತೈತೆ. ನೀವು ಬಂದ ಮ್ಯಾಗ ಮೊದಲು ಅವ್ರು ಏನೋ ಕೊಡ್ತಿದ್ದಿಲ್ಲ, ಏನು NTPC ಇಲ್ರಿ ಅವರು, ಬೇರೆ ಅಂದ್ರೆ ಏನು ಇದ್ರ ಫಂಡ್ ಇರ್ತಾರಲ್ಲ, ಅದು CSR ಫಂಡ್. ಅದಕ್ಕೆ ಒಳ್ಳೆ ಕೆಲಸ ಆಗಿದೆ. ನಮ್ದು ಇನ್ನೊಂದು ವಿನಂತಿ ಏನಂದರೆ, ಈ ರೈತರಿಗೆ ಸೌರ ವಿದ್ಯುತ್ತಿಂದ ಫ್ರೀ 100% ಫ್ರೀ ಅವ್ರಿಗೆ ಪಂಪ್ ಸೆಟ್ ಕೂಡ ಕೆಲಸ ಆಗ್ಬೇಕು ರಾಜ್ಯದಾಗ. ಅಂದ್ರೆ ಇದ್ರ ಮ್ಯಾಗ ಯಾಕಂದ್ರೆ ಬ್ಯಾಸಿಗೆ ಬತ್ತಂದ್ರೆ ಮತ್ತೆ ಏನಾಗ್ತದೆ ರೀ, ಸಾಕಷ್ಟು ಸಕ್ಕರೆ ಕಾರ್ಖಾನೆ ವಿದ್ಯುತ್ ತಯಾರು ಮಾಡ್ತಾರೆ, ನಮ್ಮದು ತಗೋದಿಲ್ಲ. ಯಾಕಂದ್ರೆ ನಮ್ಮದು ಕಮಿಷನ್ ಸಿಗೋದಿಲ್ಲ. ಅವ್ರು ಹೇಳಿ ನಾವು ಧಾರಣೆ ಜಾರಿದವ್ರಿಗೆ ಹೇಳಿ, ನೋಡ್ರಪ್ಪ
ರೈತರಿಗೆ 3,500 ಕೊಡೋತ್ತು ಕತಿ ಹೊಡಿತೀರಿ. ನೀವು ನಮ್ಮ ಕರೆಂಟ್ ಎಷ್ಟು ತೊಗೋತೀರಿ? 2 ರೂಪಾಯಿ 20 ಪೈಸಾ 30 ಪೈಸಾ. ಈಗೇನೋ ಯಾವ 5-6 ಏನೋ ಬಂದಲ್ಲ ಒಳಗೆ, ಅದು ಒಂದು ಸ್ಲಾಟ್ ಬರ್ತದೆ ಅಷ್ಟೇ ಒಂದು ದಿವಸನಾಗ. ನೀವು ರೈತರಿಗೆ ಒಳ್ಳೆ ಬೆಲೆ ಕೊಡ್ಬೇಕಂದ್ರೆ ನಮ್ಮದು ಈಗ ಮಹಾರಾಷ್ಟ್ರದಾಗ ಏನೈತಿ, ಎಲ್ಲ ಸಕ್ಕರೆ ಕಾರ್ಖಾನೆ ವಿದ್ಯುತ್ತನ್ನು 6 ರೂಪಾಯಿದಂಗೆ ಖರೀದಿ ಮಾಡ್ತಾರೆ. ಅದರಿಂದ ರೈತರಿಗೆ ಬಿಲ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಹೋರಾಟ ಮಾಡ್ತಾ ಇದ್ವಿ. ಅಂದರೆ ಇವೆಲ್ಲ ಯಾಕೆ ನೀವು ಉಸ್ತುವಾರಿ ಸಚಿವರು ಇದ್ದೀರಿ, ಕ್ಯಾಬಿನೆಟ್ನಾಗ ಬಂದಾಗ ಈ ಸಕ್ಕರೆ ಕಾರ್ಖಾನೆಗಳದ್ದು ಖರೀದಿಯನ್ನು 6 ರೂಪಾಯಿದಾಗ ನೀವು ಖರೀದಿ ಮಾಡ್ಲಕತ್ತರ ತಾನೇ ಆರ್ಥಿಕವಾಗಿ ಅವು ಸಬಲ ಆಗ್ತಾವೆ, ರೈತರಿಗೂ ಒಂದು ಒಳ್ಳೆಯ ಬೆಲೆ ಸಿಗ್ತದೆ. ಇವತ್ತು ಇದರ ಬಗ್ಗೆ ಪ್ರಸ್ತಾಪ ಮಾಡಿರಿ, ನಮ್ಮ UG ಏನು ಅಂಡರ್ಗ್ರೌಂಡ್ ಕೇಬಲ್ ಬಗ್ಗೆ. ನಿಮ್ಮ ಕಾಲಕ್ಕಾದರೂ ಮಾಡಿರಿ, ನಾವೇ ನಿಮಗೂ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಏನು ಹಿಂದೇಟು ಹಾಕೋದಿಲ್ಲ. ಯಾರು ಚಲೋ ಮಾಡ್ತಾರೆ ಚಲೋ ಮಾಡ್ತಾ ಇರ್ತಾರೆ, ಯಾರು ಮಾಡೋದಿಲ್ಲ ಅವ್ರಿಗೆ ನಮ್ಮ ಸುನೀಲ್ ಕುಮಾರ್ ಮಾಡಿಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ಹಿಂಗೆ ನಾವು ಟೀಕಾ ಮಾಡಿ ಇದು ಮಾಡಿದ್ರೆ ಕೆಲಸ ಮಾಡೋರು ಮಾಡ್ತಾರೆ. ಹುರುಪು ಹಾಕ್ಬೇಕು, MB ಪಾಲ್ಟಿಗೆ ಸ್ವಲ್ಪ ಹುರುಪು ಹಾಕಿದಾಗೆ ಹುರುಪಲ್ಲಿ ಓಡಾಡಿ ಮಾಡ್ತಾರೆ. ಅವ್ರು ಹಾಗೆ ಮಾಡಿಲ್ಲ. ಹಂಗೆ ಯಾವಾಗ MB ಪಾಟೀಲ್ರು ಈ ಏನು ಬೇಗಂ ತಲಾಬ್ CM ಅವ್ರು ಕರೆದು ಈ ಕೆರೆ ನೀರು ತುಂಬೋದು ಕಾರ್ಯಕ್ರಮ ಮಾಡಿದಾಗ ಯಾರೂ ಇವ್ರ ಪರವಾಗಿ ಇಲ್ಲಿ MLAಗಳು ಮಾತಾಡ್ತಾ ಇರೋದಿಲ್ಲ. ಅವ್ರಿಗೆ ಅಭಿನಂದನೆ ಸಲ್ಲಿಸೋರು ಯಾರು ಇದ್ದಿಲ್ಲ, ಅವ್ರ ಪಾರ್ಟಿಯವ್ರೆ. ನಾ ರಾತ್ರಿ ಟ್ರೈನ್ನಾಗ ಇದಕ್ಕೆ ಹೊಟ್ಟಿದ್ದೆ ಬೆಂಗಳೂರಿಗೆ. ಬದಾಮಿ ಬಲ್ಲಿ MB ಪಾಲ್ರಿ ಫೋನ್ ಮಾಡೋದು, ಅರ್ಜೆಂಟ್ ನೀವು ನಾಳೆ ಬರಬೇಕು, ನಾಳೆ CM ಅವ್ರು ಸಿದ್ದರಾಮಯ್ಯ ಅವ್ರು ಬರಾಕತ್ತಾರ, ಮತ್ತು ನಿಮ್ಮ ಬಿಟ್ಟರೆ ಯಾರು ಮಾತಾಡೋರು ಇಲ್ಲ ನಮ್ಮ ಪರವಾಗಿ. ಸತ್ಯನೇ ಅದನ್ನು ಬಾಗಿಲ ಹಾಕಿ ಇಡಕ್ಕೆ ಬರ್ತೈತೆ ನೋಡ್ರಿ. ನಾನು ಹಣೆವಾರ ಅಲ್ರಿ, ನಾನು ಗುಳಿದ ಗುಡ್ಡ ದಾಟೈತೆ ನನ್ನ ಟ್ರೇನ. ಅದೇನು ಕಳೆದ್ರು ನೋ ಬದಾಮಿಗೆ ಇಳಿದೆ. ನಾನು ಬ್ಯಾಗ್ ತೊಗೊಂಡು ಯಾರೂ ಇಲ್ಲ ಅವಾಗ, ಕತ್ಲ ಪೂರ್ತಿ ಲೈಟೇ ಇಲ್ಲ ಬದಾಮಿ ಸ್ಟೇಷನ್ದಾಗ. ಒಬ್ಬನೇ ತೊಗೊಂಡು ಹಿಂಗೆ ಹೊಂಟೆ. ಅಲ್ಲೊಬ್ಬ ಹೋಟೆಲ್ ಮಾಲಕ್ ನಾನು ಗುರ್ತಿಡೋದು, ಏನು ರೀ ಸಾಹೇಬ್ರಿ ಹಿಂಗೆ ಹೋಟೆಲ್, ಏನಪ್ಪ ಅರ್ಜೆಂಟ್ ಬಿಜಾಪುರಕ್ಕೆ ಹೋಗ್ಬೇಕಾಯ್ತು ಅನ್ನೋ. ನಡ್ರಿ ಸಾಹೇಬ್ರು ನಾನು ಹೋಟೆಲ್ನಾಗ ಕುಂಡ್ರಿಸಿ ಚಾದ ಕುಡ್ಸದ ಅಷ್ಟೊತ್ತಿಗೆ ನಮ್ಮ ಮಂತೇಶ್ ಮಮದಾಪುರ ಅದಾರ ನಮ್ಮ BJP ಲೀಡ್ರು, ಅವ್ರ ಕಾರು ಕೊಟ್ಟು ಕಳಿಸಿದ್ರು. ಅವ್ರು ಕೂತು ರಾತ್ರಿ ಬಂದು ಮುಂಜಾನೆ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಹೊಗಳು ಕೆಲಸ ಮಾಡಿ ಹೋದೆ. ಅವತ್ತು ನನ್ನ ಬೆಂಗಳೂರು ಭತ್ತ 50,000 ರೂಪಾಯಿ ಡುಮ್ ಆಯಿತು. ಹಿಂಗಾದ್ರೆ ನಮ್ಮ ಬಿಜಾಪುರ ರಾಜಕೀಯ ರೀ. ಚಲೋ ಮಾಡಿದಾಗ ಚಲೋ ಹೊತ್ತು ಅವ್ರ ಪಾರ್ಟಿಯವ್ರು ಹೇಳಿದ್ಮೇಲೆ ನಾ ಹೇಳ್ಬೇಕು. ಮುಂದೆ ಅವ್ರು ಹೇಳ್ತಾರ ಸಿದ್ದರಾಮಯ್ಯ ಏಜೆಂಟ್ ಅಂತ ಅವ್ರು ಹತ್ತಾರ. ಅದಕ್ಕೆ ನಾ ಯಾರ ಏಜೆಂಟು ಅಲ್ಲ, ಯಾರ್ದು ದಲಾಲಲ್ಲ. ದಲಾಲಾಗಿದ್ದೆ ಅಂದ್ರೆ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಇರ್ತೀನಿ. ಸೆಟ್ರ್ ಪಟ್ರ ಎಲ್ಲ ಆಗ್ತಿದ್ರು. ಆ ದಲಾಲಿ ಕೆಲಸ ಮಾಡೋದಿಲ್ಲ. MB ಪಾಲ್ರು ಪಾಪ ಭಾಳ ಆಸೆ ಐತಿ ಬಸವನಗೌಡರು ಮುಖ್ಯಮಂತ್ರಿ ಆಗ್ಬೇಕಂತೆ. ಅದಕ್ಕೆ ಅವ್ರು ಚುಚ್ಚುತ್ತಿರ್ತಾರೆ. ನಿನ್ನೇನೋ ಚುಚ್ಚಾರ ಗಸ ತಾಕತ್ತಿದ್ರಿ ದಮ್ಮಿದ್ರಿ ಬೇರೆ ಪಾರ್ಟಿ ಮಾಡಿ ಹೇಗೆ ಮಾಡಿ ಚುಚ್ಚುತ್ತಿರ್ತಾರೆ. ಚುಚ್ಚ್ರಿ, ನಾ ಏನು ಒಮ್ಮೆ ಉದ್ರೇಕಕ್ಕೆ ಒಳಗಾಗೋದಿಲ್ಲ ಈಗ. ಯಾಕಂದ್ರೆ ನಮಗೂ 60 ಮ್ಯಾಚೂರ್ ಆಗಿ ಆ ಮ್ಯಾಚುರಿಟಿ ತೊಗೊಂಡು ಯಾವಾಗ ಸಂದರ್ಭ ಬರ್ತದೆ ಕಟ್ಟಿದ್ದೀನಿ. 28ಕ್ಕೆ ನೋಡಾಕತ್ರಿ ನೀವು, ನಾನು ಎದುರಿಗೆ ವಿರೋಧ ಪಕ್ಷದಾಗ ಇರ್ತೀರಿ, ನಾವು ಮುಖ್ಯಮಂತ್ರಿ. ಆವಾಗ ನೀವೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿ ವಿರೋಧ ಪಕ್ಷದ ನಾಯಕರೇ ನಾ TVK ವಿಜಯನ್ಕಿಂತ ಭಾರಿ ಆಡಳಿತ ಕೊಡುವಂತ ತಾಕತ್ತೈತಿ ನನಗೆ. ಈ ಮಂದಿ ಓಟ್ ಹಾಕ್ಬೇಕಲ್ಲ. ಇವೆಲ್ಲ ಗಿರಾಕಿಗಳು ಇವರಿಗೆಲ್ಲ ಕೊಟ್ಟು ಅವೆಲ್ಲ ಕೊಟ್ಟು ಬಿಟ್ರಿ. ಹಳ್ಳಿ ಗ್ಯಾರಂಟಿ ಕರ್ನಾಟಕ ಗ್ಯಾರಂಟಿ ಮುಗಿದ್ರು ಈ ಮಂದಿಗೆ ಮಾತ್ರ ಗ್ಯಾರಂಟಿ ಅಟ್ಟಾಗೈತಿ. ಇರಲಿ, ಅದಕ್ಕೆ MB ಪಾಲ್ರೆ ಭಾಳ ಚುಚ್ಚಾಕ್ ಹೋಗ್ಬೇಡ್ರಿ. ನೀವು ಎಷ್ಟು ಚುಚ್ಚಿದ್ರು ಪುಟ್ಟಕ್ಕನೆ ಎಣ್ಣೆ ತಗೋಂಥ ಹುಚ್ಚ ಗೌಡ ಅಲ್ಲ. ನಾನು ನೋಡ್ತೀನಿ 2 ವಾರ 6 ತಿಂಗಳು ಅಡ್ಡಾಡ್ತೀನಿ ಇಡೀ ರಾಜ್ಯ. ಹೊಡೆದ ಅಂದ್ರೆ 130 ಬರಂಗೆ ಮಾಡಿಬಿಡ್ತೀನಿ. ಒಂದು 5 ಲಕ್ಷ ನೌಕರಿ ತುಂಬೋದು, ದಡ ವರ್ಷ 50,000 ತುಂಬಿ ಈ ರಾಜ್ಯದಾಗ ನಿರುದ್ಯೋಗನೂ ಹೋಗ್ಬೇಕು, ನೀರಾವರಿನೇ ಆಗ್ಬೇಕು. ಅವಾಗೆಲ್ಲ ನಿಮ್ಮ ಸಲಹೆನೇ ತೊಗೋತೀನಿ. ನಾ ಏನು ನಿಮ್ಮನ್ನು ಬಿಟ್ಟು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಸಾಕಷ್ಟು ನೀರಾವರಿ ಒಳಗೆ ಅನುಭವ ಐತಿ.
ಅದೆಲ್ಲ ಸಲಿಕೊಂಡು ಒಟ್ಟಾರೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಕಟ್ಟಿಗೆ ಏನು ಅವ್ರೇನು ಬೇರೆ ಅಲ್ಲ. ಒಂದು ಕಾಲಕ್ಕೆ ನಾವು ಅವ್ರು ಕೂಡಿ ಇದ್ದವ್ರು ಒಂದೇ ಮೋಟ್ರ್ ಸೈಕಲ್ ಮ್ಯಾಗ ಎಲ್ಲ ಒಬ್ಬೊಬ್ರು ಹೇಳ್ತಾರೆ ಲೀಡ್ಕೊಂಡು ನಾವು ಸೈಕಲ್ ಮ್ಯಾಗ ಪಾರ್ಟಿ ಕಟ್ಟಿ ಮಕ್ಕಳೇ ನಾವು ನೋಡಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತೀವಿ ನಾವು ಏನ್ರಿ. ಇವರು ನಾವು ಸೈಕಲ್ ಅಡ್ಡಾಡೀವಿ, ಮೋಟ್ರ್ ಸೈಕಲ್ ಯಮ ಮ್ಯಾಗ ನಮ್ಮದು ಅದು ಸುಜುಕಿ ಸುಜುಕಿ ಇತ್ತು ಹೌದ್ರೆ. ಇವರು ತೊಗೊಂಡು ಹೋಗೋರು ಹಳಿ ನಾಯಿ ಕೇಳ್ತಿದ್ದಿಲ್ಲ ಹಳ್ಯಾಗ. ಹಾಂ, ಏನೋ ಪುಣ್ಯಕ್ಕೆ ನೀವು ಪಾಪ ಅವ್ರು ಕಟ್ಕೊಂಡವ್ರನ್ನ ಎತ್ತಿ ಹಿಡಿದ್ರಿ, ಅದಕ್ಕೆ ನಿಮ್ಮ ಅಭಿನಂದನೆ ಸಲ್ಲಿಸ್ಬೇಕಾಗ್ತದೆ. ನಮ್ಮಲ್ಲಿ ಗಿರೇಕಗಳು ಒಂದು ಫ್ಯಾಮಿಲಿಗೆ ಬರೆದು ಕೊಟ್ಟಂಗೆ ಆಗೈತೆ ಕರ್ನಾಟಕ. ನಮ್ಮ ಕಟಕದೊಂಡ ನಾವು ದುಡ್ದವರು ಪಾಪ ಕಟಕದೊಂಡಗೆ ಅನ್ಯಾಯ ಮಾಡಿದ್ರು ನಮ್ಮಲ್ಲಿ. ನೋಡ್ರಿ ಅವ್ರು ಯಾಕೆ ಚಾಲು ಇರ್ಬೇಕು. ನೀವು ಅವ್ರು ಕೂಡ ಹೆಂಗೆ ಪ್ಲ್ಯಾನ್ ಮಾಡಿದ್ರಂದ್ರೆ 2018ರಾಗ ನಾನು ನಾಮಿನೇಷನ್ಗೆ ಬಂದರು HAFPC ಬಂದು ನಾಮಪತ್ರ ನಾನು ನೋಡಿ ನೀನು ಕೊಟ್ಟಾರ. ನಾವು ಹೋಗಿ ಬಿಸಿಲು ಭಾಳ ಐತೈತೆ ಮನೆಗೆ ಹೋಗಿ ಜಳಕ ಮಾಡಿ TV ನೋಡ್ಕೊಂಡು ಕೂತಿದ್ದೆ. MP ಪಾಲ್ರ ನೇತೃತ್ವದಲ್ಲಿ ಕಟ್ಟೋಗ್ಕೊಂಡು ಕಾಂಗ್ರೆಸ್ಗೆ ಸೇರ್ಪಡೆ ಈಗಿನ ಬಂದಾರ ಈಗ ಹೋಗ್ಬಿಟ್ರು. ಇಲ್ಲ ಅವ್ರಿಗೆ ಅನ್ಯಾಯ ಆಗಿತ್ತು ಹೋಗ್ಯಾರ, ಅದನ್ನು ತಪ್ಪತ್ತಾರ ಅಲ್ಲೇ ಬಿಟ್ಟಲ್ಲ. ಅವ್ರಿಗೆ ಅನ್ಯಾಯ ಆಗಿದ್ದಕ್ಕೆ ಅವ್ರು ಹೋದ್ರೆ ನನಗೆ ಅನ್ಯಾಯ ಆಗಿತ್ತು, ನಾ MLC ನಿಂತೆ ಎಲ್ಲರೂ ಸಹಕಾರ ಸಿಕ್ತು. ನಾನು ಕಟ್ಟೋದು ಹೊರಗೆ ಬಂದೆ. ಈಗ ನಡೀತಿರ್ತಾವೆ ರಾಜಕಾರಣ, ನೀವೇನು ತಲೆ ಕೆಡಿಸ್ಬೇಡ್ರಿ ಅಧಿಕಾರಿಗಳು. ಏನು ವಿರೋಧ ಪಕ್ಷದವ್ರು ಅದಾರ, ಅವ್ರು ಯಾರು ಮಾತು ಕೇಳೋದಿಲ್ಲ, ನೀವು ತಲೆ ಕೆಡ್ಸ್ಕೊಂಡು ನೀವು ತಲೆ ಒಂದು ಸೈಡ್ ಆಗಿ ಕೆಲಸ ಮಾಡಿಬೇಡ್ರಿ ಅಧಿಕಾರಿಗಳು. ಒಂದು ಕಿವಿ ಮಾತಾಡ್ತೀನಿ, ಯಾವಾಗ ನಮ್ದು ಕ್ಲಿಕ್ ಆಗ್ತಿತ್ತು ಗೊತ್ತಿಲ್ಲ, ಅವಾಗ ನಾವು ಕಣ್ಣಾಗಿಟ್ಟಿರ್ತೀವಿ. ಭಾಳ ಹಾಗಾದ್ರೆ ನಾವು ಅಧಿಕಾರಿ ಬರೀ MP ಪಾಳ್ಯ ಮಾತು ಕೇಳೋಣ ಕೇಳೋದು. ನಾ ಅಧಿಕಾರಿಗೆ ಬಂದಾಗ ಏನು ಮಾಡ್ತಾರೆ ಗೊತ್ತಿತ್ತ, ನೀವು MP ಪಾಳ್ರು ಗೌಡ್ರ ನಮ್ಮ ಮನುಷ್ಯ ಏನು ಮಾಡ್ರಿ ಡೋಂಟ್ ಟ್ರಾನ್ಸ್ಫರ್ ಎಲ್ಲ ನಡೀತಾವೆ. ಇಟ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.